ಆತ್ಮೀಯ ವೀಕ್ಷಕರೇ ನಮಸ್ಕಾರ. ಇದು ಟೆಕ್ ಟಾಕ್ ಟ್ಯೂಸ್ಡೇ. ನಾವು ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿ ತಿಪ್ಟೂರು ತಾಲೂಕು ಕಡೆಯಿಂದ. ನಮ್ಮೊಡನಿದ್ದಾರೆ ಡಾಕ್ಟರ್ ಆರ್ ಕೃಷ್ಣಮೂರ್ತಿ. ಇವರು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದ ಮಣ್ಣು ಪರೀಕ್ಷೆ ಮತ್ತು ಬೆಳೆ ಸ್ಪಂದನ ಪ್ರಯೋಜನ ಮುಖ್ಯಸ್ಥರು. ಸರ್, ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ ಮತ್ತು ರೈತ ಬಂಧವರಿಗೂ ಸಹ ನಮಸ್ಕಾರ. ಡಾಕ್ಟರ್ ಕೃಷ್ಣಮೂರ್ತಿ ಅವರು ಇಂದು ನಮ್ಮೊಡನೆ. ತಾವು ಇಲ್ಲಿ ಗಮನಿಸ್ತಾ ಇರಬಹುದು, ಇದನ್ನ ನಾವು ಇತ್ತೀಚೆಗೆ ಕೃಷಿನಲ್ಲಿ ಹಲವಾರು ಪರ್ಯಾಯ ಗೊಬ್ಬರಗಳು ಮತ್ತು ಪರ್ಯಾಯ ರಸಗೊಬ್ಬರಗಳ ಬಗ್ಗೆ ಹಲವಾರು ಚರ್ಚೆ ನಡೀತಾ ಇರುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ ವತಿಯಿಂದ ಜೈವಿಕ ಇದ್ದಿಲು ಅನ್ನೋ ಒಂದು ಪ್ರಯೋಜನೆಯನ್ನು ಕೂಡ ಹಲವಾರು ಜಿಲ್ಲೆಗಳಲ್ಲಿ ಹಮ್ಮಿಕೊಂಡಿದ್ದಾರೆ ಡಾಕ್ಟರ್ ಕೃಷ್ಣಮೂರ್ತಿ ಅವರು. ಈ ಒಂದು ಜೈವಿಕ ಇದ್ದಲಿನ ಪ್ರಾಮುಖ್ಯತೆ, ಜೈವಿಕ ಇದ್ದಲಿನ ಹೇಗೆ ತಯಾರಿಕೆ ಮಾಡಬಹುದು, ಎಲ್ಲಾ ಸಣ್ಣ ರೈತರು ಇರ್ಬೋದು, ಮಧ್ಯಮ ರೈತರು ಇರ್ಬೋದು, ಹೆಚ್ಚು ಜಮೀನು ಹೊಂದಿರತಕ್ಕಂತ ರೈತರು ತಮ್ಮ ಜಮೀನು ಮಟ್ಟದಲ್ಲಿ ತಾವೇ ಸ್ವತಃ ಜೈವಿಕ ಇದ್ದಲಿನ ತಯಾರಿ ಮಾಡ್ಕೊಳ್ಳೋದಕ್ಕೆ ಈ ಒಂದು STCR ಪ್ರಯೋಜನ ವತಿಯಿಂದ RKY ಪ್ರಯೋಜನೆಯಲ್ಲಿ ಈ ಒಂದು ಜೈವಿಕ ಇದ್ದಲಿನ ಘಟಕವನ್ನ ಹಲವಾರು ಜಿಲ್ಲೆಗಳಲ್ಲಿ ರೈತರಿಗೆ ನೀಡ್ತಾ ಇದ್ದಾರೆ. ಸೊ ಸರ್, ಈ ಒಂದು ಜೈವಿಕ ಇದ್ದಿಲು ಅಂತಂದ್ರೇನು, ನಮ್ಮ ಕೃಷಿಕರು ಅವರ ಜಮೀನಲ್ಲಿ ಹೇಗೆ ಅಳವಡಿಕೆ ಮಾಡಿಕೊಳ್ಳೋದ್ರ ಬಗ್ಗೆ ಸ್ವಲ್ಪ ಹೇಳಿ. ಅದಕ್ಕಿಂತ ಮುಂಚೆ ಜೈವಿಕ ಇದ್ದಲನ್ನೇ ಯಾಕೆ ಬಳಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ಬೋದಾ? ಖಂಡಿತ. ಈ ಜೈವಿಕ ಇದ್ದಿಲು ಅಂತಂದ್ರೆ ನಮ್ಮ ಹಳ್ಳಿಗಾಡಿನ ರೈತರಿಗೆ ವಿಶೇಷವಾಗಿ ಗೊತ್ತೇ ಇದೆ. ಇದ್ದಿಲು ಅಂದ ತಕ್ಷಣ ನಾವು ಸೌದೆಯನ್ನ ಉರ್ವರವಾಗಿ ಉಪಯೋಗಿಸ್ಕೊಂಡು ಅಡುಗೆ ಮಾಡಿ ನಂತರ ಉಳಿಯತಕ್ಕಂತ ಇದ್ದಿಲನ್ನ ನಾವು ಬರೀ ಇದ್ದಿಲು ಅಂತ ಹೇಳ್ತೀವಿ. ಜೈವಿಕ ಇದ್ದಿಲಿಗೂ ಆ ಇದ್ದಿಲಿಗೂ ಒಂದು ವ್ಯತ್ಯಾಸ ಏನು ಅಂತಂದ್ರೆ, ಮನೆಯಲ್ಲಿ ಮಾಡ್ತಕ್ಕಂಥ ಇದ್ದಿಲನ್ನ ನಾವು ಗಾಳಿ ಜೊತೆ ಬೆಂಕಿಯಾಗಿ ಉರಿದು ಬರ್ತಕ್ಕಂಥದ್ದು ಇದ್ದಿಲು. ಇದ್ದಿಲನ್ನ ಹಾಗೆ ಬಿಟ್ರೆ ಬೂದಿ ಆಗ್ತದೆ. ಇಲ್ಲಿ ಜೈವಿಕ ಇದ್ದಿಲಲ್ಲಿ ಗಾಳಿಯನ್ನ ಕಡಿಮೆ ಮಾಡಿ ಗಾಳಿಯನ್ನ ಆಬ್ಸೆನ್ಸ್ ಅಲ್ಲಿ ನಾವು ಮಾಡ್ತಕ್ಕಂತ ಇದ್ದಿಲನ್ನ ನಾವು ಜೈವಿಕ ಇದ್ದಿಲು ಅಂತ ಕರಿತೇವೆ. ಇಂಗ್ಲಿಷ್ ಅಲ್ಲಿ ಬಯೋಚಾರ್ ಅಂತೇವೆ. ಈ ಬಯೋಚಾರ್ ಅಲ್ಲಿ ಏನಿರ್ತದೆ ಅಂತಂದ್ರೆ, ಇಂಗಾಲದ ಅಂಶ ಹೆಚ್ಚಾಗಿರ್ತದೆ. ನೀವು ಮನೆಯಲ್ಲಿ ನೋಡ್ಬೋದು, ಸೌದೆಯಿಂದ ಅಡಿಗೆ ಮಾಡಿದಾಗ ಮನೆ ಚಾವಣಿ ಆಗಿರ್ಬೋದು, ಮನೆ ಗೋಡೆ ಆಗಿರ್ಬೋದು ಕಪ್ಪಾಗಿರುತ್ತೆ. ಅಲ್ಲಿ ಇಂಗಾಲದ ಡೈಆಕ್ಸೈಡ್ ಆವಿಯಾಗಿ ಹೋಗುತ್ತೆ. ಅದೇ ಇಂಗಾಲದ ಡೈಆಕ್ಸೈಡ್ ನಾವು ಇಲ್ಲಿ ಸಂಗ್ರಹಣ ಮಾಡಿ ನಾವು ಭೂಮಿಯಲ್ಲಿ ಸೇರ್ತಕ್ಕಂಥದಕ್ಕೆ ನಾವು ಜೈವಿಕ ಇದ್ದಿಲು ಅಂತ ನಾವು ಕರಿತೀವಿ ನಾವು. ಓಕೆ, ಅಂದ್ರೆ ನಮ್ಮ ರೈತರ ಬಾಂಧವರು ಇದ್ರಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದಿಷ್ಟೇ, ಇಂಗಾಲದ ಡೈಆಕ್ಸೈಡ್ ನಾವು ವಾತಾವರಣಕ್ಕೆ ಬಿಟ್ರೆ ಸಾಮಾನ್ಯವಾಗಿ ವಾತಾವರಣದಲ್ಲಿ ತಾಪಮಾನ ಹೆಚ್ಚಾಗಿ ಅದು ಮನುಷ್ಯರ ಆರೋಗ್ಯಕ್ಕೆ ಪ್ರತಿಕೂಲವಾದಂತ ವಾತಾವರಣ ಸೃಷ್ಟಿ ಮಾಡುತ್ತೆ. ಅದರ ಬದಲಾಗಿ ನಿಮ್ಮ ಮನೆ ಮಟ್ಟದಲ್ಲಿ ಇರ್ತಕ್ಕಂಥ ನಿಮ್ಮ ಜಮೀನಿನ ಯಾವುದೇ ಒಂದು ತ್ಯಾಜ್ಯವನ್ನ ನೀವು ನಿಧಾನವಾಗಿ ಈ ಒಂದು ಡ್ರಮ್ ಅಲ್ಲಿ ಅದನ್ನ ಸುಟ್ಟು ಬಿಟ್ಟು ಅದಾದ ನಂತರ ಅದನ್ನ ಜೈವಿಕ ಇದ್ದಲಾಗಿ ಪರಿವರ್ತನೆ ಮಾಡಿದ್ರೆ ಇಂಗಾಲದ ಡೈಆಕ್ಸೈಡ್ ವಾತಾವರಣಕ್ಕೆ ಆವಿಯಾಗೋ ಬದಲು ಅವರು ತಾವು ಇದನ್ನ ಪ್ರಿಪೇರ್ ಮಾಡ್ತಾರೆ, ಅದರಲ್ಲೇ ಇಂಗಾಲವನ್ನ ಸ್ಥಿರೀಕರಣ ಮಾಡೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಸರ್, ಈ ಒಂದು ಡ್ರಮ್ ಇದನ್ನ ಹೇಗೆ ಪ್ರಿಪೇರ್ ಮಾಡೋದು, ಇದು ಒಂದು ತಯಾರಿಕೆ ಮಾಡೋದಕ್ಕೆ ಏನು ಕಾಸ್ಟ್ ಆಗುತ್ತೆ, ನಮ್ ರೈತರು ಅವರೇ ಪ್ರಿಪೇರ್ ಮಾಡ್ಕೊಳ್ಬಹುದಾ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿವರಣೆ ಹೇಳಿದ್ರೆ ಅಲ್ಲಿ ರೈತರಿಗೆ ಅನುಕೂಲ ಆಗುತ್ತೆ. ಖಂಡಿತ. ಇದು ಡ್ರಮ್ ಅಂತಂದ್ರೆ ಒಂದು 200 ಲೀಟರ್ ಕೆಪಾಸಿಟಿ ಇರತಕ್ಕಂತ ಡ್ರಮ್ ಇದು. ಈ ಡ್ರಮ್ಗೆ ನಾವು ರಂಧ್ರಗಳನ್ನ ಮಾಡಿರ್ತೀವಿ. ರಂಧ್ರಗಳನ್ನ ಮಾಡಿರ್ಬೇಕಾದ್ರೆ ನಾವು ಮೇಲ್ಗಡೆಯಿಂದ ಒಂದು 5 ಇಂಚ್ ಕೆಳಗಡೆ ನಾವು ಸುತ್ತ ರಂಧ್ರಗಳನ್ನ ಮಾಡ್ತೀವಿ. ಅಂದ್ರೆ ಎಲ್ಲಾ ಕಡೆಯಿಂದ ಗಾಳಿ ಇರಬೇಕು ಅಂತಾನ. ಹಾಗೆ ತಳಭಾಗದಲ್ಲೂ ಸಹ ನಾವು ರಂಧ್ರಗಳನ್ನ ಮಾಡಿರ್ತೀವಿ. ಅದು 5 mm, 4 mm, 3 mm, 2 mm, 1 mm ಆತರ ಈ ರಂಧ್ರಗಳನ್ನ ಮಾಡಿರ್ತೀವಿ. ಈ ಒಂದು ಡಿಸೈನ್ ನ ನಾವು ಹಲವಾರು ತಾಂತ್ರಿಕತೆಗಳನ್ನ ನೋಡಿ ಅದನ್ನ ಪರಿಶೀಲಿಸಿ ಯಾವ್ದು ಸೂಕ್ತವಾಗಿ ಬಯೋಚಾರ್ ಮಾಡೋದಕ್ಕೆ ಸೂಕ್ತ ಅಂತ ಒಂದು ಪರಿಗಣನೆ ತೆಗೆದುಕೊಂಡು ನಾವು ಇದನ್ನ ಡ್ರಮ್ ನ ತಯಾರು ಮಾಡಿರ್ತೀವಿ. ತಾವು ಆಗ್ಲೇ ಹೇಳ್ದಂಗೆ ಇದು ಸಣ್ಣ ಮಟ್ಟದ ರೈತರಿಗೆ, ಮಧ್ಯಮ ರೈತರಿಗೆ ನಾವು ಮಾಡಿರ್ತಕ್ಕಂಥದ್ದು. ಈಗ ಹೆಂಗೆ ಅಂತಂದ್ರೆ, ಅವ್ರ ಜಮೀನಲ್ಲಿ ಯಾವ್ದಾದ್ರು ಬೆಳೆ ಬೆಳಿರ್ತಾರೆ, ಆ ಬೆಳೆ ಉಳಿಕೆಗಳು ಇರ್ತವೆ. ಆ ಬೆಳೆ ಉಳಿಕೆಗಳನ್ನ ಭೂಮಿಗೆ ಸೇರ್ಸೋದಿಲ್ಲ ಕೆಲವು ರೈತರು. ಹಾಗಾಗಿ ಅದನ್ನ ಬೇರೆ ಕಡೆ ಯಾವ್ದೋ ಒಂದು ಮೂಲೆಯಲ್ಲಿ ಸುಟ್ಟಾಕ್ತಕ್ಕಂಥದ್ದು, ಇವನ್ ಕಳೆಗಳು ತೆಗೆದ್ಮೇಲೆ ಸುಟ್ಟಾಕ್ತಕ್ಕಂಥದ್ದು ವಾಡಿಕೆ ಇದೆ. ಆ ಹಾಕೋದ್ರಿಂದ ಅದರ ಹೊಗೆ
ವಾತಾವರಣವನ್ನ ಕಲುಷಿತಗೊಳಿಸ್ತದೆ. ಆ ಕಲುಷಿತಗೊಳಿಸದಲ್ದಲೆ ಅದು ಹಲವಾರು ರೀತಿಯ ದುಷ್ಪರಿಣಾಮಗಳನ್ನ ಬೀರ್ತದೆ. ಹಾಗಾಗಿ ಅದನ್ನ ಬೆಂಕಿ ಹಾಕ್ದಲೇನೆ ಇದರಲ್ಲಿ ಬಯೋಚಾರ್, ಈ ಡ್ರಮ್ ನಲ್ಲಿ ನಾವು ಬಯೋಚಾರ್ ಮಾಡಿ ನಾವು ಭೂಮಿಗೆ ಹಾಕದಲ್ಲಿ ನಾವು ಸಾವಯವ ಇಂಗಾಲನ ಭೂಮಿಗೆ ಸೇರಿಸಬಹುದು. ಈಗ ಹೇಳ್ಬೇಕು ಅಂತಂದ್ರೆ ಸಾವಯವ ಇಂಗಾಲ ಮೊದಲಿಗೆ 2 to 3% ಇತ್ತು. ಇತ್ತೀಚಿನ ಒಂದು 10-15 ವರ್ಷಗಳಲ್ಲಿ 0.3% ಬಂದಿದೆ. ಅಂದ್ರೆ ಮಣ್ಣಿನಲ್ಲಿ ಸಾವಯವ ಇಂಗಾಲ ಕಡಿಮೆ ಆಗ್ತಾ ಇದೆ, ಬೆಳೆಗಳ ಇಳುವರಿ ಕಡಿಮೆ ಆಗ್ತಾ ಇದೆ, ಮಣ್ಣು ಮಾಲಿನ್ಯಗೊಳ್ತಾ ಇದೆ. ಇದೆಲ್ಲದಕ್ಕೂ ಕಾರಣ ಏನು ಅಂತಂದ್ರೆ ನಾವು ಅತಿ ಹೆಚ್ಚಾಗಿ ಬಳಸ್ತಕ್ಕಂಥದ್ದು ರಾಸಾಯನಿಕ ಗೊಬ್ಬರಗಳು. ಹಾಗೇನೆ ನಾವು ಸಾವಯವ ಗೊಬ್ಬರಗಳನ್ನ ಮಣ್ಣಿಗೆ ಹಾಕ್ತಾ ಇಲ್ಲ. ಹಾಗಾಗಿ ರಾಸಾಯನಿಕ ಗೊಬ್ಬರಗಳನ್ನ ಹೆಚ್ಚಿಗೆ ಹಾಕಿದಷ್ಟು ನಾವು ಬೆಳೆಗಳು ತಗೊಳ್ತೇವೆ ಅಂತಲ್ಲ, ರಾಸಾಯನಿಕ ಗೊಬ್ಬರಗಳೇ ಪೋಲಾಗ್ತದೆ. ಮತ್ತೆ ರೈತರು ಒಂದು ನಷ್ಟ ಅನುಭವಿಸ್ತಿದ್ದಾರೆ. ಯಾಕೆಂದ್ರೆ ನಾವು ಇತ್ತೀಚಿನ ಅಂಕಿ-ಅಂಶ ನೋಡ್ಬೇಕು ಅಂತಂದ್ರೆ ನಾವು ಯಾವ್ಯಾವ ಬೆಳೆಗೆ ನಾವು ಸಾರಜನಕ ಆಗಿರ್ಬೋದು, ರಂಜಕ, ಪೊಟ್ಯಾಶ್ ನಾವು ಶಿಫಾರಸ್ ಮಾಡ್ಬೇಕು ಅಂತಂದ್ರೆ 4:2:1 ಪ್ರಪಾತದಲ್ಲಿ ಹೇಳ್ತಾ ಇದ್ವಿ. ಇವಾಗಿನ ಪ್ರಮಾಣ ನೋಡಿದ್ರೆ ನಾವು 39:10:9 ಆ ಪ್ರಮಾಣದಲ್ಲಿ ಅತಿ ಹೆಚ್ಚಾಗಿ ಬಳಸ್ತಾ ಇದೀವಿ. ಅಂದ್ರೆ ನಾವು ರಾಸಾಯನಿಕ ಗೊಬ್ಬರಗಳನ್ನ ಅತಿ ಹೆಚ್ಚಾಗಿ ಬಳಸ್ತಿದೀವಿ. ಬಟ್ ರೈತರಿಗೆ ಒಂದು ಮನವರಿಕೆ ಆಗ್ತಿಲ್ಲ. ಯಾಕಂದ್ರೆ ಸಾವಯವ ಗೊಬ್ಬರ ಇಲ್ಲ ಅಂತಂದ್ರೆ ನಾವು ಹಾಕಿದ್ದ ರಾಸಾಯನಿಕ ಗೊಬ್ಬರಗಳು ಬೆಳೆಗಳು ತಗೊಳ್ಳೋದಿಲ್ಲ. ಹಾಗಾಗಿ ರಾಸಾಯನಿಕ ಗೊಬ್ಬರಗಳು ಹಾಕಿದ ತಕ್ಷಣ ಬೆಳೆಗಳು ಇಳುವರಿ ಕೊಡೋದಿಲ್ಲ. ಅದಕ್ಕೆ ಮುಖ್ಯವಾಗಿ ಹಾಕ್ಬೇಕಂತದ್ದು ಸಾವಯವ ಗೊಬ್ಬರಗಳು. ಸಾವಯವ ಗೊಬ್ಬರಗಳು ಒಂಥರ ಟಾನಿಕ್ ಇದ್ದಂಗೆ ಮಣ್ಣಿಗೆ. ಹಾಗಾಗಿ ಸಾವಯವ ಗೊಬ್ಬರಗಳನ್ನ ಸೇರ್ಸೋದಕ್ಕೆ ಆಗ್ತಿಲ್ಲ. ಸಾವಯವ ಗೊಬ್ಬರಗಳು ಅತಿ ಹೆಚ್ಚಿನ ಬೆಲೆ ಈಗ ನಾವು ನೋಡ್ತಿರ್ಬೋದು. ಕೊಟ್ಟಿಗೆ ಗೊಬ್ಬರಕ್ಕಾಗಿರ್ಬೋದು, ಎರೆಹುಳು ಗೊಬ್ಬರಕ್ಕಾಗಿರ್ಬೋದು ಹೆಚ್ಚಿನ ಬೆಲೆ ಇದೆ. ಅದನ್ನ ಕೊಂಡ್ಕೊಳಕ್ ಆಗದೆ ಇಲ್ದ ಅಂತ ರೈತರು ಈ ಒಂದು ಡ್ರಮ್ ನ ಉಪಯೋಗಿಸ್ಕೊಂಡು ತಮ್ಮಲ್ಲಿ ಉಳಿದಿರ್ತಕ್ಕಂಥ ಬೆಳೆ ಉಳಿಕೆಗಳನ್ನ ಬಯೋಚಾರ್ ಮಾಡಿ, ಆ ಬಯೋಚಾರ್ ಜೊತೆಗೆ ನಾವು ಕೊಟ್ಟಿಗೆ ಗೊಬ್ಬರ ಮಿಶ್ರಣ ಮಾಡಿ ಹಾಕಿದ್ದೆ ಆದಲ್ಲಿ ಅತಿ ಹೆಚ್ಚಿನ ಇಳುವರಿನ ಕಾಪಾಡ್ಕೋಬಹುದು. ಮತ್ತೆ ಮಣ್ಣಿನ ಒಂದು ಫಲವತ್ತತೆಯನ್ನು ಸಹ ಕಾಪಾಡ್ಕೊಳ್ಬಹುದು ಅಂತ ಹೇಳ್ಬಹುದು. ಸರ್, ಈ ಒಂದು ಡ್ರಮ್ ಅಲ್ಲಿ 200 kg ಕಟ್ಟಿಗೆಗಳನ್ನ ಬಳಕೆ ಮಾಡಬಹುದು ಅಂತ ತಾವು ಹೇಳ್ತಾ ಇದ್ರೆ, ಸುಮಾರು 100-150 kg ಎಷ್ಟಾದ್ರೂ ನಾವು ತ್ಯಾಜ್ಯಗಳನ್ನ ಬಳಕೆ ಮಾಡಿದ್ರೆ ಇದ್ರಲ್ಲಿ ಎಷ್ಟು ಬರುತ್ತೆ? ಇದು 200 ಲೀಟರ್ ಡ್ರಮ್ಮು. ನಾವು ಕಟ್ಟಿಗೆ ಹೆಂಗೆ ಇಡ್ತೀವಿ ಅನ್ನೋದು ಅಥವಾ ಯಾವ್ದೋ ಬೆಳೆ ಉಳಿಕೆಗಳಾಗಿರ್ಬೋದು, ಅದು ಒಂದು 15-20 kg ಅಷ್ಟು ನಾವು ಇದರಲ್ಲಿ ತುಂಬಬಹುದು. ನಾವು ತುಂಬಬೇಕಾದ್ರೆ ಒಂದು ಗಮನಿಸಬೇಕಾಗಿದ್ದು, ಈ ಮೇಲ್ಗಡೆ ರಂಧ್ರಗಳು ಇರ್ತಕ್ಕಂಥದಕ್ಕಿಂತ ಸ್ವಲ್ಪ ಕೆಳಗಡೆ ಪ್ರಮಾಣದಲ್ಲಿ ನಾವು ತುಂಬಬೇಕಾಗುತ್ತೆ. ಅಂದ್ರೆ ನಾವು ದಪ್ಪ ಸೌದೆಗಳನ್ನ ನಾವು ಹಾಕಿದ್ರೆ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ. ಹಾಗೇನೆ ಆ ದಪ್ಪ ಇರತಕ್ಕಂಥದನ್ನ ಸ್ವಲ್ಪ ಕಟ್ ಮಾಡಿ ನಾವು ಹಾಕಿದ್ರೆ ಜಾಸ್ತಿ ಪ್ರಮಾಣ ತುಂಬಬಹುದು. ಅದು ನಾವು ಬಳಸ್ತಕ್ಕಂಥ ಕಚ್ಚಾ ಪದಾರ್ಥಗಳ ಇದ್ರ ಮೇಲೆ ಅವಲಂಬಿತ ಆಗಿದೆ. ನಾವು ಯಾವ್ದೇ ಒಂದು ತೊಗರಿ ಕಡ್ಡಿ ಇರ್ಬೋದು, ರೇಷ್ಮೆ ಕಡ್ಡಿ ಇರ್ಬೋದು, ಸೂರ್ಯಕಾಂತಿ ಕಡ್ಡಿ ಇರೋದು, ಮುಸ್ಕಿನ ಜೋಳದ ದಿಂಡಾಗಿರ್ಬೋದು, ಈ ತರ ಇದು ಮಾಡಿದಾಗ ಸುಮಾರು 15-20 kg ನಾವು ಈ ಡ್ರಮ್ ಅಲ್ಲಿ ತುಂಬಬಹುದು. ತುಂಬಬೇಕಾದ್ರೆ ನಾನು ಆಗ್ಲೇ ಹೇಳ್ದಂಗೆ ಈ 5 ಇಂಚು ಮೇಲ್ಗಡೆ ರಂಧ್ರಗಳು ಇರ್ತಾವಲ್ಲ, ಅದಕ್ಕಿಂತ 1 ಇಂಚು ಕೆಳಗಡೆ ತುಂಬಬೇಕಾಗುತ್ತೆ. ತುಂಬಿದ ನಂತರ ನಾವೇನ್ ಮಾಡ್ಬೇಕು ಅಂತಂದ್ರೆ, ನಾವು 4 ಕಡೆ ಸ್ವಲ್ಪ ಬೆಂಕಿ ಬೇಗ ಹತ್ಕೊಂಡು ಉರಿಯತಕ್ಕಂಥದ್ದು ಹುಲ್ಲಾಗಿರ್ಬೋದು ಅಥವಾ ತರಗೆಲೆ ಇರ್ಬೋದು, ಅದನ್ನ ಹಾಕ್ಬಿಟ್ಟು 4 ಕಡೆ ಸ್ವಲ್ಪ ಬೆಂಕಿ ಹಾಕ್ಬೇಕಾಗುತ್ತೆ. ಕೆಲ ರೈತರು ಅಥವಾ ಬೇಗ ಉರಿಲಿ ಅಂದ್ಬಿಟ್ಟು ಸ್ವಲ್ಪ ಪ್ರಮಾಣದಲ್ಲಿ ಸೀಮೆಎಣ್ಣೆ ಆಗಿರ್ಬೋದು, ಪೆಟ್ರೋಲ್ ಹಾಕಿರ್ಬೋದು, ಹಾಕಿ ತಾವು ಬೆಂಕಿ ಹಾಕ್ತಕ್ಕಂಥದ್ದು. ಈ 4 ಕಡೆ ಹತ್ತಿದೆ ಅಂತಂದಾಗ ನಾವು ಈ ಒಂದು ಕ್ಯಾಪ್ ನ ನಾವು ಮುಚ್ಚಬೇಕಾಗುತ್ತೆ. ಈ ಕ್ಯಾಪ್ ನ ಮುಚ್ಚಬೇಕಾದ್ರೆ ಈ ಡ್ರಮ್ ಬಿಸಿಯಾಗಿರುತ್ತೆ. ಅದರಿಂದ ನಾವು ಒಂದೆರಡು ಕಡ್ಡಿಗಳನ್ನ ಕಡ್ಡಿಗಳ ಸಹಾಯದಿಂದ ಇಟ್ಕೊಂಡು ಇದನ್ನ ನಾವು ಮುಚ್ಚಬಹುದು. ಇದು ಮುಚ್ಚಿದಾದ್ಮೇಲೆ ನಾವು ಈ ಒಂದು ಚಿಮ್ನಿ ಇರುತ್ತೆ ಮೇಲ್ಗಡೆ ಒಂದು, ಆ ಚಿಮ್ನಿನ ಹಾಕ್ತಕ್ಕಂಥದ್ದು. ಹಾಕಿದ್ಮೇಲೆ ನಾವು ಈಗ ಬೆಂಕಿ ಹತ್ಕೊಂಡು ಉರಿತಾ ಇದೆ, ನಾವು ಆಮ್ಲಜನಕ ಗಾಳಿ ಆಡ್ತಾ ಇಲ್ಲ. ನಾವು ಅದನ್ನ ಹೆಂಗ್ ಚೆಕ್ ಮಾಡೋದು ಅಂತಂದ್ರೆ, ಇಂಗಾಲ ಆವಿ ಆಗ್ತಿಲ್ಲ ಅಂತ ಚೆಕ್ ಮಾಡ್ದೆ ಹೆಂಗೆ ಅಂತಂದ್ರೆ, ಈ ಒಂದು ಚಿಮ್ನಿಗೆ ನಾವು ವೈಟ್ ಪೇಪರ್ ಹಿಡಿದ್ರೆ ಅದು ಕಪ್ಪು ಕಲೆ ಆಗ್ಲಿಲ್ಲ ಅಂತಂದ್ರೆ ಅದ್ರಲ್ಲಿ ಇಂಗಾಲ ಹೊರಗೆ ಹೋಗ್ತಿಲ್ಲ, ಇಂಗಾಲ ಎಲ್ಲ ಹೊರಗಡೆ ಉಳ್ಕೊತಾ ಇದೆ ಅನ್ನೋದು. ನೀವು ಬೆಂಕಿ ಎಲ್ಲಿವರೆಗೂ ಉಳಿದಿದೆ ಅಂತ ಚೆಕ್ ಮಾಡ್ಬೇಕು ಅಂತಂದಾಗ, ಒಂದು ಬಾಟ್ಲಿಗೆ ನೀರನ್ನ ಹಾಕೊಂಡು ಆ ಬಾಟ್ಲ್ ಕ್ಯಾಪಿಗೆ ಒಂದ್ ಸ್ವಲ್ಪ ರಂಧ್ರಗಳು ಮಾಡ್ಕೋಬೇಕಾಗುತ್ತೆ. ನೀರ್ನ ಚಿಮ್ಕಿಸಿದ್ರೆ ನಮಗೆ ಈ ತರ ಸೌಂಡ್ ಬರುತ್ತೆ, ಸುಯಿ ಅಂತ ಸೌಂಡ್ ಬರುತ್ತೆ. ಈ ತರ ಸೌಂಡ್ ಬಂತಂದ್ರೆ ಅಲ್ಲಿ ಬೆಂಕಿ ಬಂದಿದೆ ಅಂತ ಅರ್ಥ. ಯಾಕಂದ್ರೆ ನಾವು ದೋಸೆ ಹಂಚಿನ ನಾವು ಕಾದಿದ್ಯಲ್ಲಿ ಚೆಕ್ ಮಾಡ್ಬೇಕಾದ್ರೆ ನೀರನ್ನ ಹಾಕಿ ನೋಡ್ತೀವಿ ನಾವು, ಈ ಸೌಂಡ್ ಬರ್ತದೆ. ಅದು ಸೌಂಡ್ ಬಂದ್ರೆ ಬೆಂಕಿ ಬಂದಿದೆ ಅಂತ ಅರ್ಥ. ಹೀಗೆ ಕೆಳಗಡೆ ಬೆಂಕಿ ಬರೋವರೆಗೂ ಇದನ್ನ ನಾವು ಚೆಕ್ ಮಾಡ್ಬೇಕು. ಆದ್ರೆ ಅಲ್ಲಿವರೆಗೂ ನಾವು ಮಾನಿಟರ್ ಮಾಡ್ಬೇಕಾಗುತ್ತೆ. ಒಂದು ಸರಿ ಕೆಳಗಡೆ ಬಂದಿದೆ ಬೆಂಕಿ ಅಂತಂದಾಗ ಅದು ಬಯೋಚಾರ್ ಆಗಿದೆ ಅಂತ ಅರ್ಥ. ಬಯೋಚಾರ್ ಆಗಿದೆ. ಈಗ ಬಯೋಚಾರ್ ಆದ್ಮೇಲೆ ನಾವು 2 ರೀತಿಯಲ್ಲಿ ನಾವು ಫೈನಲ್ ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡ್ಕೋಬೇಕಾಗುತ್ತೆ. ಒಂದು ಮೆಥಡ್ ಡ್ರೈ ಮೆಥಡ್ ಅಂತ ಹೇಳ್ತೀವಿ. ಡ್ರೈ ಮೆಥಡ್ ಅಂತ ಬಂದಾಗ ಇದಕ್ಕೊಂದು ಕ್ಯಾಪ್ ಹಾಕ್ಬೇಕಾಗುತ್ತೆ. ಕ್ಯಾಪ್ ಹಾಕ್ಬಿಟ್ಟು ಈ ರಂಧ್ರಗಳಿಗೆ ನಾವು ಮಣ್ಣನ್ನ ಪೇಸ್ಟ್ ಮಾಡ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಗಾಳಿ ಆಡ್ಕೂಡ್ದು. ಗಾಳಿ ಆಡಿದ್ರೆ ಏನಾಗುತ್ತೆ ಅಂತಂದ್ರೆ ಅದು ಇದ್ದಲು ಬೂದಿ ಆಗ್ತಕ್ಕಂಥದ್ದು.
ಆ ಬೂದಿ ಆದಾಗ ಅದ್ರಲ್ಲಿ ಇಂಗಾಲ ಆವಿ ಆಗ್ತಕ್ಕಂಥದ್ದು ಸಾಧ್ಯತೆ ಇರ್ತದೆ. ಅಂದ್ರೆ ಮಡ್ಡಿ ತರ ಸಿಮೆಂಟ್ ಗೆ ನಾವು ಹೌದು. ಹೇಗೆ ಮಡ್ಡಿ ಮಾಡ್ತೀವಿ ಹೌದು, ಆ ರೀತಿಯಾಗಿ ಈ ಎಲ್ಲಾ ತೂತುಗಳನ್ನ ಮುಚ್ಚಬೇಕಾಗತ್ತೆ. ಒಂದು ಕೆಮ್ಮಣ್ಣಾಗಿರ್ಬೋದು ಇಲ್ಲ ಕೊಟ್ಟಿಗೆ ಗೊಬ್ಬರ ಎರಡು ಮಿಕ್ಸ್ ಮಾಡ್ಕೊಂಡು ನಾವು ಬಿಸಿ ಇರುತ್ತೆ ಸ್ವಲ್ಪ ಹುಷಾರಾಗಿ ದಪ್ಪವಾಗಿ ನಾವು ಪ್ಲಾಸ್ಟರ್ ಮಾಡ್ದಂಗೆ ನಾವು ಮಾಡ್ಬೇಕಾಗುತ್ತೆ. ಹಾಗೆ ಕೆಳಗಡೆ ಇರ್ತಕ್ಕಂಥದ್ದನ್ನು ನಾವು ಮಣ್ಣನ್ನ ಹಾಕಿ ಸೀಲ್ ಮಾಡ್ಬೇಕಾಗುತ್ತೆ. ಇದನ್ನ ಹಾಗೆ ಒಂದು 3-4 ಅವರ್ಸ್ ಬಿಟ್ರೆ ಅದು ಗಟ್ಟಿ ಇದ್ದಲಾಗಿರುತ್ತೆ. ಈ ಇದನ್ನ ನಾವು ಬೇಕಾದ್ರೆ ಇಸ್ತ್ರಿ ಮಾಡೋದಕ್ಕೆ ಉಪಯೋಗಿಸಬಹುದು ಅಥವಾ ಎನರ್ಜಿ ಇದು ತರ ಯೂಸ್ ಮಾಡಬಹುದು. ಇದರಲ್ಲಿ ಕಾರ್ಬನ್ ಜಾಸ್ತಿ ಇರುತ್ತೆ. ಇದು ಕೃಷಿಗೆ ಯೋಗ್ಯ. ಬಟ್ ಇದಕ್ಕಿಂತ ಸ್ವಲ್ಪ ಈಸಿ ಮೆಥಡ್ ಅಂದ್ರೆ ವೆಟ್ ಕೂಲಿಂಗ್ ಅಂತ ನಾವು ಅಂದ್ರೆ ಬಯೋಚಾರ್ ಆಗಿದ ತಕ್ಷಣ ನಾವೇನ್ ಮಾಡ್ತೀವಿ, ಇದನ್ನ ಸುರಿದ್ಬಿಟ್ಟು ಅದಕ್ಕೆ ನೀರ್ ಹಾಕೋದು. ಅದು ಬೇಗ ಕೂಲ್ ಆಗುತ್ತೆ ನಿಮ್ಗೆ. ಅದು ಸ್ವಲ್ಪ ಟೊಳ್ಳಾಗಿರುತ್ತೆ, ಅದು ಗಟ್ಟಿ ಇದ್ಲಾಗಿರುತ್ತೆ, ಇದು ಸ್ವಲ್ಪ ಟೊಳ್ಳಿದ್ಲಾಗಿರುತ್ತೆ. ಇದರಲ್ಲಿ ರಂಧ್ರಗಳು ಜಾಸ್ತಿ ಇರ್ತವೆ. ಈ ರೀತಿ ಒಂದು ತಯಾರಾದ ಇದ್ದಲನ್ನ ನಾವು ಫಸ್ಟ್ ಪುಡಿ ಮಾಡ್ಕೋಬೇಕಾಗುತ್ತೆ. ಪುಡಿ ಮಾಡೋದಕ್ಕೆ ಲೋಕಲ್ ಸ್ಥಳೀಯವಾಗಿ ದೊಡ್ಡತಕ್ಕಂತ ಕಡ್ಡಿಗಳಿರ್ಬೋದು ಅಥವಾ ಕಲ್ಲುಗಳಿಂದ ಪುಡಿ ಮಾಡ್ಬೋದು. ಅದು ಚೀಲದಲ್ಲಿ ತುಂಬಿಟ್ಟು ಯಾವ್ದಾದ್ರು ಒಂದು ಟ್ರಾಕ್ಟರ್ ಕೆರಡೆ ಹಾಕಿದ್ರು ಅದು ಪುಡಿ ಆಗ್ತದೆ. ಇದನ್ನ ನಾವು ಹಾಗೆ ಹಾಕಿದ್ರೆ ತುಂಬಾ ದಿನ ಅದು ಮಣ್ಣಲ್ಲಿ ಇರ್ತದೆ, ಮಣ್ಣಿನ ಜೊತೆ ಬೆರೆಯೋದಿಲ್ಲ. ಹಾಗಾಗ್ಬಿಟ್ಟು ನಾವು ಪೌಡರ್ ಮಾಡಬೇಕಾಗುತ್ತೆ. ಈ ಪೌಡರ್ ಮಾಡಿ ನಾವು ಮಣ್ಣಿಗೆ ಸೇರಿಸ್ತಕ್ಕಂಥದ್ದು ಸೂಕ್ತ. ಇಲ್ಲಿ ಇನ್ನೊಂದು ವಿಶೇಷವಾಗಿ ಗಮನಿಸಬೇಕಾದ ಅಂಶ ಏನಂತಂದ್ರೆ, ನಾವು ಆ ಪೌಡರ್ನ ಹಾಗೆ ಸೇರಿಸಬಾರ್ದು ಮಣ್ಣಿಗೆ. ಯಾಕೆಂದ್ರೆ ಮಣ್ಣಿಗೆ ಹಾಕಿದ ತಕ್ಷಣ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು ಅವು ಬಯೋಚಾರ್ ಮೇಲೆ ಕುಳಿತುಕೊಂಡು ಬೆಳೆಗಳು ಸಿಗೋದಿಲ್ಲ. ಹಾಗಾಗ್ಬಿಟ್ಟು ನಾವು ಬಯೋಚಾರ್ನ ಒಟ್ಟಿಗೆ ಗೊಬ್ಬರ ಜೊತೆಗೆ ಅಥವಾ ಎರಡು ಗೊಬ್ಬರ ಜೊತೆಲೆ ಅಥವಾ ಏನೂ ಇಲ್ಲ ಅಂತಂದ್ರೂ ಕೆಮಿಕಲ್ ಫರ್ಟಿಲೈಸರ್ ನೈಟಿನಾಲ್ ಆ ತರ ಒಂದು ಕಡಿಮೆ ಪ್ರಮಾಣದಲ್ಲಿ 100:10 ಪ್ರಮಾಣದಲ್ಲಿ ಅದನ್ನ ಬೆರೆಸ್ಬಿಟ್ಟು ನಾವು ಮಣ್ಣಿಗೆ ಕೊಡ್ತಕ್ಕಂಥದ್ದು ಸೂಕ್ತ. ಇದ್ರ ಜೊತೆಲಿ ನೀವು ಬಯೋಚಾರ್ ಜೊತೆಗೆ ಬಯೋಚಾರು ಮತ್ತೆ ನಮ್ಮ ಕೊಟ್ಟಿಗೆ ಗೊಬ್ಬರ ಮತ್ತೆ ಸೂಕ್ಷ್ಮ ಜೀವಿಗಳು ನಾವು ಬಯೋ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ, ಫಾಸ್ಫರಸ್ ಸಾಲ್ಯುಬಲ್ ಬ್ಯಾಕ್ಟೀರಿಯಾ ಇರ್ಬೋದು, ರೈಸೋಬಿಯಂ ಇರ್ಬೋದು ಅಥವಾ ಅಜಿಟೋಬ್ಯಾಕ್ಟೀರಿಯಾ ಇರ್ಬೋದು, ಇವನ್ನ ಸೇರಿಸ್ಬಿಟ್ಟು ಸುಮಾರು ಒಂದು 21 ದಿನ ಇಟ್ಬಿಟ್ಟು ನಾವು ಮಣ್ಣಿಗೆ ಸೇರಿಸಿದ್ದೆ ಅದರಲ್ಲಿ ನಾವು ಉತ್ತಮ ಒಂದು ಸಾವಯವ ಗೊಬ್ಬರನ ಮಣ್ಣಿಗೆ ನೀಡಿದಂಗೆ ಆಗುತ್ತೆ. ಒಟ್ಟಾರೆ ರೈತರು ನಿಮ್ಮ ಜಮೀನಿನಲ್ಲಿ ಇರ್ತಕ್ಕಂಥ ಎಲ್ಲಾ ತ್ಯಾಜ್ಯಗಳನ್ನ ಬಳಕೆ ಮಾಡಿಕೊಂಡು ನಿಮಗೆ ಎಷ್ಟು ತ್ಯಾಜ್ಯದ ಪ್ರಮಾಣ ಇರುತ್ತೆ ಅದಕ್ಕೆ ಅನುಗುಣವಾಗಿ ನೀವಾಗೆ ಜೈವಿಕ ಇಂಧನ ತಯಾರಿಕೆ ಮಾಡಿಕೊಂಡು ಬಳಸೋದ್ರಿಂದ ನೀವು ಅಲ್ಪ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರದ ಪ್ರಮಾಣವನ್ನು ಕಡಿಮೆ ಮಾಡೋದ್ರ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಕಡಿಮೆ ಮಾಡಬಹುದು. ಸರ್, ಒಟ್ಟಾರೆ ಈಗ ನಾವು ಜೈವಿಕ ಇಂಧನ ಬಳಸಿ ಬೆಳೆನ ತೆಗೆದಿದ್ದೇ ಆದ್ರೆ ಮಣ್ಣಿನಲ್ಲಿ ಆಗ್ತಕ್ಕಂತ ಅನುಕೂಲಗಳು ಏನಿದೆ ಸರ್? ಹೆಂಗೆ ಅಂತಾರೆ, ನಾವು ಸಾವಯವ ಗೊಬ್ಬರ ಹಾಕ್ದಾಗ ಏನ್ ಹೇಳ್ತೀವಿ, ಮಣ್ಣಿನ ಇಂಗಾಲ ಜಾಸ್ತಿ ಆಗುತ್ತೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ನೀರನ್ನು ಹಿಡಿದಿರ್ತಕ್ಕಂಥ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತೀವಿ. ಅದೇ ರೀತಿ ಇಲ್ಲಿ ನಾವು ಬಯೋಚಾರ್ ಬಳಕೆ ಮಾಡೋದ್ರಿಂದಲೂ ಸಹ ಮಣ್ಣಿನಲ್ಲಿ ನೀರನ್ನ ಹಿಡಿದಿರ್ತಕ್ಕಂಥ ಶಕ್ತಿ ಜಾಸ್ತಿ ಆಗುತ್ತೆ. ಹಾಗೆ ನಾವು ಹಾಕಿರ್ತಕ್ಕಂಥ ಪೋಷಕಾಂಶಗಳು ನಷ್ಟ ಆಗೋದಿಲ್ಲ. ನಾವು ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಸಾರಜನಕ ನಾವು 100 kg ಸಾರಜನಕ ಹಾಕಿದ್ರೆ 30% ನಾವು ಬೆಳೆಗಳು ತಗೊಳ್ಳೋಕೆ ಸಾಧ್ಯ ಅಂತ ಹೇಳ್ತೇವೆ. ಇಲ್ಲಿ 30-50% ವರೆಗೂ ಬೆಳೆಗಳು ತಗೊಳ್ಳೋಕೆ ಸಾಧ್ಯ. ಯಾಕಂದ್ರೆ ಹಾಕಿರ್ತಕ್ಕಂಥ ರಾಸಾಯನಿಕ ಗೊಬ್ಬರಗಳು ನಷ್ಟ ಆಗೋದಿಲ್ಲ. ಅದ್ರ ಮೇಲೆ ಕುಳಿತುಕೊಂಡು ಬೆಳೆಗಳಿಗೆ ಬೇಕಾದಾಗ ಬಿಡುಗಡೆ ಆಗೋದಕ್ಕೆ ಸಹಾಯ ಮಾಡ್ತವೆ ಬಯೋಚಾರ. ಮತ್ತೆ ಮಣ್ಣಿನ ಕಣರಚನೆಯೂ ಸಹ ಇಂಪ್ರೂವ್ ಆಗುತ್ತೆ. ಇವೆಲ್ಲವೂ ನಾವು ಮಣ್ಣಿನಲ್ಲಿ ನಾವು ನೋಡ್ಬೋದು. ಒಟ್ಟಾರೆ ಜೈವಿಕ ಇಂಧನ ಎಲ್ಲಾ ರೈತರು ಬಳಕೆ ಮಾಡಿಕೊಂಡು ನಿಮ್ಮ ಜಮೀನಿಗೆ ಹಾಕೋದ್ರಿಂದ ನಿಮ್ಮ ಜಮೀನಿನ ಫಲವತ್ತತೆ ಕಾಪಾಡೋದ್ರ ಜೊತೆಗೆ ನಿಮ್ಗೆ ಸುಸ್ಥಿರವಾದಂತಹ ಇಳುವರಿನ ಪಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ವಾತಾವರಣಕ್ಕೆ ಕಾರ್ಬನ್ ಡೈಆಕ್ಸೈಡ್ ನಾವೇನು ಅತಿ ಹೆಚ್ಚಾಗಿ ಹೊರಸೂಸೋದ್ರಿಂದ ಹಸಿರುಮನೆ ಪರಿಣಾಮ, ಹಲವಾರು ದುಷ್ಪರಿಣಾಮಗಳನ್ನ ನೋಡ್ತೀವಿ, ಅದು ಕೂಡ ಕಡಿಮೆ ಮಾಡೋದಕ್ಕೆ ಇದರಿಂದ ಅವಕಾಶ ಇದೆ ಅಂತ ಹೇಳಿ ನಾವು ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ಡಾಕ್ಟರ್ ಕೃಷ್ಣಮೂರ್ತಿ ಅವರಿಗೆ ಕೃಷಿ ವಿಜ್ಞಾನ ಕೇಂದ್ರ ಕೊನೆಹಳ್ಳಿ ವತಿಯಿಂದ ಧನ್ಯವಾದಗಳು ಸರ್. ಧನ್ಯವಾದಗಳು.